ಪ್ರೈಸ್ ದ ಲಾರ್ಡ್. ದೇವರಿಗೆ ಸ್ತೋತ್ರವಾಗಿರಲಿ. ಈ ದಿನದ ದೇವರ ವಾಗ್ದಾನವು ಯೆಶಾಯನ ಪ್ರವಾದನೆಯ ಗ್ರಂಥ 55ನೇ ಅಧ್ಯಾಯ 1ನೇ ವಚನದಲ್ಲಿ, ಎಲೈ ಬಾಯಾರಿದ ಸಕಲ ಜನರೇ, ನೀರಿನ ಬಳಿಗೆ ಬನ್ನಿರಿ. ಆಮೆನ್. ಹೌದು ಪ್ರಿಯ ದೇವ ಜನರೇ, ಇಂದು ನಾವು ಕೇಳುತ್ತಿರುವ ಈ ವಚನ ಮತ್ತು ವಾಕ್ಯವು ಅತ್ಯಂತ ದಯದಿಂದ ತುಂಬಿರುವ ದೇವರ ಆಹ್ವಾನವಾಗಿದೆ. ಏಕೆಂದರೆ ಪ್ರಿಯ ಸಹೋದರ ಸಹೋದರಿಯೇ, ಈ ಲೋಕದಲ್ಲಿ ಪ್ರತಿಯೊಬ್ಬನ ಹೃದಯದೊಳಗೆ ಒಂದು ಬಾಯಾರಿಕೆಯೂ ಉಂಟು. ಅದು ನೀರಿನ ಬಾಯಾರಿಕೆಯೂ ಅಲ್ಲ, ಆತ್ಮದಾಹದ ಬಾಯಾರಿಕೆ. ಅದೇನೆಂದರೆ, ಹಣವಿದ್ದರೂ ಶಾಂತಿ ಇಲ್ಲ, ಆಹಾರವಿದ್ದರೂ ತೃಪ್ತಿ ಇಲ್ಲ, ಸಂಬಂಧಗಳಿದ್ದರೂ ಪ್ರೀತಿ ಇಲ್ಲ, ಸ್ಥಾನ, ಸಂತೋಷ, ಮಾನ್ಯತೆ ಇವೆಲ್ಲವನ್ನು ಪಡೆದರೂ ಮನಸ್ಸಿಗೆ ನೆಮ್ಮದಿ ಇಲ್ಲದಂತಹ ಬಾಯಾರಿಕೆಯಾಗಿದೆ. ಅದಕ್ಕಾಗಿಯೇ ದೇವರ ಆತ್ಮವು ಯೆಶಾಯನ ಮೇಲೆ ಬಂದು ದೊಡ್ಡ ಧ್ವನಿಯಿಂದ ಕೂಗಿ ಹೇಳುತ್ತದೆ, ಎಲೈ ಬಾಯಾರಿದ ಸಕಲ ಜನರೇ, ನೀರಿನ ಬಳಿಗೆ ಬನ್ನಿರಿ. ಹಣವಿಲ್ಲದವನು ಸಹ ಬರಲಿ, ಬನ್ನಿರಿ, ಕೊಂಡುಕೊಳ್ಳಿರಿ, ಉಣ್ಣಿರಿ. ಬಂದು ದ್ರಾಕ್ಷಾರಸವನ್ನು, ಹಾಲನ್ನು ಹಣ ಕೊಡದೆ, ಕ್ರಯವಿಲ್ಲದೆ ತೆಗೆದುಕೊಳ್ಳಿರಿ. ಆಹಾರವಲ್ಲದಕ್ಕೆ ಹಣವನ್ನು ಏಕೆ ವ್ಯಯ ಮಾಡುತ್ತೀರಿ? ತೃಪ್ತಿಗೊಳಿಸದ ಪದಾರ್ಥಕ್ಕೆ ನಿಮ್ಮ ದುಡಿತವನ್ನು ವೆಚ್ಚ ಮಾಡುವುದು ಏಕೆ? ಕಿವಿಗೊಟ್ಟು ನನ್ನ ಮಾತನ್ನು ಕೇಳಿರಿ. ಒಳ್ಳೆದನ್ನು ಉಂಡು ಮುಷ್ಟನ್ನದಲ್ಲಿ ಆನಂದ ಪಡೆಯಿರಿ. ಕಿವಿಯನ್ನು ಇತ್ತ ತಿರುಗಿಸಿರಿ, ನನ್ನ ಬಳಿಗೆ ಬನ್ನಿರಿ. ಆಲಿಸಿದರೆ ಬದುಕಿ ಬಾಳುವಿರಿ ಎಂದು. ಆಮೆನ್. ಈಗಿರಲಾಗಿ ಪ್ರಿಯ ಸಹೋದರರೇ, ನಿಮ್ಮ ಹೃದಯವು ಕಣ್ಣೀರಿನಿಂದ ತುಂಬಿದ್ದರೂ, ನಿಮ್ಮ ಜೀವನವು ನೀರಿಲ್ಲದ ಭೂಮಿಯಂತೆ ಒಣಗಿ ಹೋಗಿದ್ದರೂ, ಆತನ ಬಳಿಗೆ ಬನ್ನಿರಿ. ಆತನು ಉಚಿತವಾಗಿ ನಿಮ್ಮ ಆತ್ಮಗಳನ್ನು ಜೀವಂತಗೊಳಿಸುವನು. ಆತನು ಒಬ್ಬ ನ್ಯಾಯಾಧೀಶನಂತೆ ಅಲ್ಲ, ಕರುಣೆಯ ತಂದೆಯಂತೆ ನಿಮ್ಮನ್ನು ಪೋಷಿಸುವನು. ಅದಕ್ಕಾಗಿಯೇ ಯೇಸು ಕ್ರಿಸ್ತನೂ ಸಹ ಯೋಹಾನನು ಬರೆದ ಸುವಾರ್ತೆ 4ನೇ ಅಧ್ಯಾಯ 14ನೇ ವಚನದಲ್ಲಿಯೂ ತಂದೆಯಾದ ಕ್ರಿಸ್ತನು ಇಂತೆನ್ನುತ್ತಾನೆ, ನಾನು ಕೊಡುವ ನೀರನ್ನು ಕುಡಿದವನಿಗೆ ಎಂದಿಗೂ ನೀರಡಿಕೆಯಾಗುವುದಿಲ್ಲ. ನಾನು ಅವನಿಗೆ ಕೊಡುವ ನೀರು ಅವನಲ್ಲಿ ಉಕ್ಕುವ ವರತೆಯಾಗಿದ್ದು ನಿತ್ಯ ಜೀವವನ್ನು ಉಂಟು ಮಾಡುವುದು ಎಂದು. ಆಮೆನ್. ಹೌದು ಪ್ರಿಯ ಸಹೋದರ ಸಹೋದರಿಯೇ, ಇದು ರಾಜನ ಆಜ್ಞೆಯಲ್ಲ, ಇದು ತಂದೆಯ ಕರೆಯಾಗಿದೆ. ಇದು ನಿಮ್ಮನ್ನು ಶಿಕ್ಷಿಸುವ ಮಾತಲ್ಲ, ಇದು ನಿಮ್ಮನ್ನು ರಕ್ಷಿಸುವ ಮಾರ್ಗವಾಗಿದೆ. ಇದು ದೇವರು ತನ್ನ ಜನರ ಕಡೆಗೆ ಕೊಟ್ಟ ಪ್ರೀತಿಯ ಆಹ್ವಾನ. ಇದು ಒಬ್ಬರಿಗೆ ಮಾತ್ರ ಅಲ್ಲ, ಸಕಲ ಜನರಿಗೆ ಕೊಟ್ಟ ವಾಗ್ದಾನವಾಗಿದೆ. ಹಾಗಾದರೆ ಪ್ರಿಯ ಸಹೋದರ ಸಹೋದರಿಯೇ, ನಿನಗೆ ಬಾಯಾರಿದೆಯೇ? ಆತನ ಬಳಿಗೆ ಬಾ. ನಿನ್ನ ಜೀವನ ಕಣ್ಣೀರಿನಿಂದ ಮುಳುಗಿ ಹೋಗಿದೆಯೇ? ಆತನ ಬಳಿಗೆ ಬಾ. ನೀನು ಸಾಲ, ಸಂಕಟ, ದುಃಖದಿಂದ ಕುಗ್ಗಿ ಹೋಗಿದ್ದೀಯೇ? ಹಾಗಿದ್ದರೆ ನೀನು ಆತನ ಬಳಿಗೆ ಬಾ. ನಿನಗೆ ರೋಗ, ಚಿಂತೆ, ವ್ಯಸನ ನಿನ್ನನ್ನು ಬಿಡದಂತೆ ಹಿಡಿದುಕೊಂಡಿದೆಯೇ? ಹಾಗಿದ್ದರೆ ನೀನು ಸಹ ಆತನ ಬಳಿಗೆ ಬಾ. ಆತನು ನಿನ್ನ ದುಃಖವನ್ನು ದೂರ ಮಾಡಿ ನಿನ್ನ ಕಣ್ಣೀರನ್ನು ಒರೆಸುತ್ತಾನೆ. ಅದಕ್ಕಾಗಿ ಈ ದಿನ ನಿನ್ನನ್ನು ಕರೆಯುತ್ತಿದ್ದಾನೆ. ಎಲೈ ಬಾಯಾರಿದ ಸಕಲ ಜನರೇ, ನನ್ನ ಬಳಿಗೆ ಬನ್ನಿರಿ ಎಂದು ಕೂಗಿ ಹೇಳುತ್ತಿದ್ದಾನೆ. ಆತನ ಸ್ವರಕ್ಕೆ ನೀವು ಈ ದಿನ ಕಿವಿಗೊಡುವುದಾದರೆ ಬದುಕಿ ಬಾಳುವಿರಿ. ಆಮೆನ್. ದೇವರು ನಿಮ್ಮ ಜೀವಿತಗಳಲ್ಲಿ ಅದ್ಭುತ ಕಾರ್ಯಗಳನ್ನು ಮಾಡಲಿ. ಆಮೆನ್.